ನಮಸ್ಕಾರ ಗೆಳತಿಯರೇ. ಇಂದು ಸ್ಮೂತಾಗಿ ರವೆ ಇಡ್ಲಿ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ. ಮೊದಲಿಗೆ ಬಾಣಲಿಗೆ 2 ಗ್ಲಾಸು ರವೆಯನ್ನು ಹಾಕಿಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕಿ ಕೆಂಪಗೆ ಹುರಿದುಕೊಳ್ಳಬೇಕು ರವೆಯನ್ನು. ರವೆ ಹುರಿದ ನಂತರ ರವೆ ತಣ್ಣಗಾಗುವವರೆಗೂ ಬಿಡಬೇಕು. ರವೆ ತಣ್ಣಗಾದ ನಂತರ ಮೊಸರು ಮತ್ತು ನೀರನ್ನು ಹಾಕಿ ಒಂದು ಹದಕ್ಕೆ ಅದನ್ನು ಕಲಿಸ್ಕೊಳ್ಳಬೇಕು. ಮೊಸರು ಮತ್ತು ನೀರನ್ನು ಮಿಕ್ಸ್ ಮಾಡಿ ಹಾಕಿದ್ರೂ ಆಗುತ್ತೆ, ಮತ್ತು ಈ ರೀತಿ ಹಾಕಿದ್ರೂ ಆಗುತ್ತೆ. ಎರಡೂ ಹಾಕಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ರವೆನ ನೆನೆಯಕ್ಕೆ ಬಿಡಬೇಕು. ನೋಡಿ, ಮೊಸರು ಮತ್ತು ನೀರು ಹಾಕ್ತಾಯಿದ್ದೀನಿ. ಒಂದು 10 ನಿಮಿಷ ಇದನ್ನು ಕಲಿಸ್ಕೊಂಡು ಒಂದು 10 ನಿಮಿಷಗಳ ಕಾಲ ನೆನೆಯಕ್ಕೆ ಬಿಡೋದ್ರಿಂದ ರವೆ ಅರಳುತ್ತೆ. ನೋಡಿ, ಒಂದು ಪ್ಲೇಟ್ ಮುಚ್ಚಿಬಿಟ್ಟು ರವೆನ ನೆನೆಯಕ್ಕೆ ಬಿಡೋಣ. ನೋಡಿ, ಅದಕ್ಕೆ ಕಲಸಿ ರವೆನ ನೆನೆದಕ್ಕೆ ಬಿಡೋಣ. ನೋಡಿ, ಈ ಥರ ನೆನೆಗೆ ಬಿಟ್ಟು ಮತ್ತಿಲ್ಲಿ ಪಕ್ಕದಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಒಂದು ಕಡಾಯಿಗೆ ಎಣ್ಣೆ, ಸಾಸಿವೆ, ಕರಿಬೇವು, ಹಸಿರು ಮೆಣಸಿನ್ಕಾಯಿ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಇವೆಲ್ಲ ಹಾಕಿ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಇಂಗನ್ನು ಕೂಡ ಸೇರಿಸೋಣ. ನೋಡಿ, ಇಂಗನ್ನು ಹಾಕ್ತಾಯಿದ್ದೀನಿ. ಇಂಗನ್ನು ಕೂಡ ಸೇರಿಸಿ ಈ ಒಗ್ಗರಣೆನ ಇದು ತಣ್ಣಗಾಗೋಕ್ಕೆ ಬಿಡೋಣ. ನಂತರ ನೋಡಿ, ರವೆ ಇಷ್ಟು ಗಟ್ಟಿಯಾಗಿರುತ್ತೆ. ಇದಕ್ಕೆ ನಾವು ಈಗ ಮೊಸರು ಮತ್ತು ನೀರನ್ನು ಬೆರೆಸಿರೋದನ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋಣ. ಅಂದರೆ ಒಂದು ಇಡ್ಲಿ ಹದಕ್ಕೆ ಮಾಡ್ಕೊಳ್ಳೋಣ. ನೋಡಿ ಅದಕ್ಕೆ ಮಾಡಿಕೊಂಡು ಈಗ ಒಗ್ಗರಣೆನ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಕತ್ತರಿಸಿಟ್ಟಿದಂಥ ಕೊತ್ತಂಬರಿ ಸೊಪ್ಪು, ತುರಿದಂತಹ ಕ್ಯಾರೆಟು ಮತ್ತು ಸಬ್ಸಿಗೆ ಸೊಪ್ಪು ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೋಡಿ ಈ ಅದಕ್ಕೆ ಈಗ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಮಿಕ್ಸ್ ಮಾಡಿ ಈ ಅದಕ್ಕೆ ಕಲಿಸ್ಕೊತಾ ಇದ್ದೀನಿ. ಅಕಸ್ಮಾತ್ ಗಟ್ಟಿಯಾದರೆ ಮತ್ತೆ ಮೊಸರು ಮತ್ತು ನೀರನ್ನು ಹಾಕ್ಕೊಂಡು ನೋಡಿ ಇಷ್ಟು ಈ ಹದದಲ್ಲಿ ಕಲಿಸ್ಕೋಬೇಕು. ನೋಡಿ, ಹೀಗೆ ಕಲಿಸ್ಕೊಂಡು ಇದನ್ನು ನೋಡಿ ಇಡ್ಲಿ ಪಾತ್ರೆಗೆ ನೀರು ಹಾಕ್ತಾಯಿದ್ದೀನಿ. ಒಂದು ನಿಂಬೆಹಣ್ಣು ಹಾಕಿದೆ ಅದಕ್ಕೆ, ಯಾಕಂದರೆ ತಳ ಒತ್ತಬಾರ್ದು ಅಂತ. ನೋಡಿ, ಪ್ಲೇಟ್ಗೆ ಎಣ್ಣೆ ಸವರ್ಕೊಂಡು ಇಡ್ಲಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೋಡಿ, ಒಂದು 5 ನಿಮಿಷಗಳ ಕಾಲ ಇಟ್ಟರೆ ನೋಡಿ ಈಗ ರವೆ ಇಡ್ಲಿ ರೆಡಿ. ನೋಡಿ ಹೇಗೆ ಸ್ಮೂತಾಗಿದೆ ಅಂತ. ರವೆ ಇಡ್ಲಿ ಚಟ್ನಿ ಜೊತೆ ಸವಿಯಲು ಸಿದ್ಧ. ನೋಡಿ, ಹಿಂಗೆ ಸ್ಮೂತಾಗಿ ಬರ್ತಿದೆ ರವೆ ಇಡ್ಲಿ. ಸೋಡಾ ಹಾಕಿಲ್ಲ ಫ್ರೆಂಡ್ಸ್. ಥ್ಯಾಂಕ್ ಯು.